ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ನೋಡ್ರಿ ಏನು ತೋರ್ಸತ್ತೆ ನಿಮ್ಗೆ. ಏನಪ್ಪ ಇದು ಈಕಿ ವಿಡಿಯೋ ಸ್ಟಾರ್ಟ್ ಮಾಡಿದ್ಕೊಳ್ಳೆ ಗೌರ್ಮೆಂಟ್ ಬಸ್ ಗುಡ್ಡ ಬೆಟ್ಟ ತೋರ್ಸಾತಾಳ ಅನ್ಬೋದು ನೀವು. ಬಟ್ ಎಸ್, ನಾನು ಹೊಂಟಿರೋದು ಬಸ್ನಾಗ. ಎಷ್ಟೋ ದಿನ ಆದ್ಮೇಲೆ ಬಸ್ನಾಗ ಹೊಂಟೇನು. ಅದು ಎಲ್ಲಪ್ಪ ಅಂದ್ರೆ ನನ್ನ ಫ್ರೆಂಡ್ ಮದ್ವಿಗೆ. ಸೊ ಇಲ್ಲೈತೆ ನೋಡ್ರಿ ಬಳಿ ಶಾಸ್ತ್ರ ಫಂಕ್ಷನ್. ಹೋದ್ಕೊಳ್ಳೇನ ಇದು ಚಾಲು ಆಗಿತ್ತು. ಸೊ ಎಲ್ಲರೂ ಬಳಿ ಹಾಕಿಸ್ಕೊಳ್ಳೋದನ್ನ ನೋಡಿದ್ನಿ. ಆಮೇಲೆ ನನಗಂತೂ ಹಸಿರು ಬಳಿ ಭಾಳ ಪರ್ಸ್ನಲ್ ಫೇವ್ರೇಟ್ ಅನ್ಬೋದು. ಬಳಿ ಹಾಕಿಸ್ಕೊಳತ್ತೇನೆ. ಆಮೇಲೆ ನೀವು ಗೊತ್ತೈತೆ ನಿಮಗೆ, ಫ್ರೆಂಡ್ ಮದುವೆ ಅಟೆಂಡ್ ಆಗೋದು ಒಂದು ಫೀಲಿಂಗ ಬೇರೆ. ಸೊ ನಾನು ಬೆಂಗಳೂರಿಂದ ಟ್ರಾವೆಲ್ ಮಾಡಿ ಫ್ರೆಂಡ್ ಮದ್ವೆಗೆ ಹೋಗಬೇಕಾ ಅಂತ ಹೇಳಿ ಫಿಕ್ಸ್ ಆಗಿದ್ನಿ. ಸೊ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬರೋರಿದ್ರೆ, ಬಟ್ ಅವ್ರದ್ದು ಏನೋ ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ನಾನಾರ ಅದನ್ನು ಮೇಕ್ ಶೋರ್ ಮಾಡಿದ್ನಿ ನಾ ಹೋಗಬೇಕಾ ಅಂತ. ಆಮೇಲೆ ನಾ ಹೋಗೇ ಬಿಟ್ನಿ ನೋಡ್ರಿ. ಸೊ ಎಲ್ಲರೂ ಇಲ್ಲಿ ಕುಂತ ಬಳಿಯೋದು ಹಾಕಿಸ್ಕೊಂಡ್ವಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಿಮಗೆ ಗೊತ್ತೈತಿ ಹಸಿರು ಬಳಿ ಹಾಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಮದ್ವೆ ಟೈಮ್ ಒಳಗಂತ. ಆಮೇಲೆ ನೋಡ್ರಿ ಇಲ್ಲಿ ಏನೋ ಒಂದು ರಿಚುವಲ್ ಟೈಪ್ ಮಾಡಿ ಆರತಿ ಅದು ಮಾಡಿದ್ರು ಅವ್ರು. ಆಮೇಲೆ ನಾವೆಲ್ಲ ರೆಡಿ ಆದ್ವಿ. ನಮ್ಮ ಬ್ರೈಡ್ ನೋಡ್ರಿ ಇಲ್ಲೇ ಮಸ್ತ್ ಹೊಳಕತ್ತಾಳ. ಸೊ ನಮ್ಮ ಬ್ರೈಡ್ ರೆಡಿ ಆಗಿದ್ಲ. ಇನ್ನೇನು ಫೋಟೋ ಶೂಟ್ ಆಗಿ ಆ್ಯಕ್ಚುಲಿ ಆಕಿನ ಮದುವೆ ಇದ್ದಿದ್ದು ಚಿಕ್ಕಗಲಗಳಿ ಒಳಗೆ. ನಾವು ರಾಮದುರ್ಗಿಂದ ಅಲ್ಲಿ ಹೋಗಬೇಕಾಗಿತ್ತು. ನಾವು ಇವ್ರ ಜೊತೆನ ಹೋದ್ನಿ ರಾಮದುರ್ಗಿಂದ. ಸೊ ಇಲ್ಲಿ ನೋಡ್ರಿ ಮಸ್ತ್ ಹೊಳಕತ್ತಾಳ. ನಮ್ಮ ಬ್ರೈಡ್ ಹೆಂಗೆ ಕಾಣಿಸತ್ತಾಳ ಅಂತ ಹೇಳ್ರಿ. ಮಸ್ತ್ ಫೋಟೋ ಶೂಟ್ ಆತಕಿದ ಮನ್ಯಾಗ ಸ್ವಲ್ಪ ಫೋಟೋ ಶೂಟ್ ಆತ. ಯಾಕಂದ್ರೆ ಈ ಡ್ರೆಸ್ ಮೇಲಿನ ಫೋಟೋ ಕ್ಯಾಪ್ಚರ್ ಮಾಡಿದ್ರು ಅವ್ರು. ಆಮೇಲೆ ನೋಡ್ರಿ ಅವ್ರ ಮನೆ ಎಷ್ಟು ಚಂದ ಡೆಕೋರೇಷನ್ನು ಮಾಡಾರಂತ. ಈಗೆಲ್ಲ ನಾವು ರೆಡಿಯಾಗಿ ಗಲ್ಗಲಿಗೆ ಹೊಂಟ್ವಿ ನೋಡ್ರಿ. ಅಲ್ಲೇ ಸಂಜೆಗೆ ಎಂಗೇಜ್ಮೆಂಟ್ ಫಂಕ್ಷನ್, ವೆಲ್ಕಮಿಂಗ್, ನೆಕ್ಸ್ಟ್ ಟೈಮ್ ಮದ್ವಿದೆ ಎಲ್ಲ ವಿಡಿಯೋ ಲಾಸ್ಟ್ ಮಟ್ಟ ಐತಿ. ಸೊ ಈ ವಿಡಿಯೋನ ನೀವು ಲಾಸ್ಟ್ ಮಟ್ಟ ನೋಡ್ರಿ. ಫಸ್ಟ್ ಇಲ್ಲಿ ಏನಾಕೈತಂದ್ರೆ ಗುಡಿಗೆ ಹೋಗ್ತಾರ, ಅದಾದ್ಮೇಲೆ ಇದ್ರಗೊಳ್ಳೋದು ಅಂತ ಹೇಳಿ ಮಾಡ್ತಾರೆ. ಎಂಗೇಜ್ಮೆಂಟ್ ಫಂಕ್ಷನ್ ನೋಡ್ರಿ ಇದು. ಸೊ ಸುಷ್ಮಾನಿಗೆ ಅವರು ವೆಲ್ಕಮ್ ಮಾಡ್ಕೊಳಕತ್ತಾರ ಗಂಡನ ಮನೆ ಕಡೆ ಅವ್ರು. ಎಷ್ಟು ಚಂದ ವೆಲ್ಕಮ್ ಮಾಡ್ತಾರೆ ನೋಡ್ರಿ. ವಾವ್, ಲಕ್ಕಿನ ಅನ್ಬೋದು ನೋಡ್ರಿ. ಎಷ್ಟು ಎಲ್ಲರೂ ಹಿಂಗೆ ಖುಷಿ ಪಟ್ಕೊಳತ್ತಾರ ಆ ಮೂಮೆಂಟನ್ನು ನೋಡಿ. ಆಕಿಗೆ ಅವ್ರು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಾಕತ್ತಾರ. ಸೊ ಹೆಂಗೆ ಅನಿಸ್ತು ಇವ್ರ ಪೇರ್ ನಿಮಗೆ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ನಾವು ಸಂಜೆಗಿದ್ದು ನಾಷ್ಟ ಮಾಡಕ್ಕೆ ಹೋದ್ವಿ ನೋಡ್ರಿ. ಸ್ಪೆಷಲ್ಲಾಗಿ ಬಜ್ಜಿ ಮತ್ತು ಸುಸ್ಲ ಇತ್ತು. ಅದಾದ್ಮೇಲೆ ನಾಷ್ಟ ಅದು ಮಾಡ್ಕೊಂಡು ನಾವು ನಮ್ಮ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿ ಫಂಕ್ಷನ್ ಅದು ನೋಡಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ದಂಡಿ ಅದು ಕಟ್ಟಿ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ತಯಾರು ಮಾಡ್ಕೊಳಕತ್ತಾರ. ಇಷ್ಟು ಚಂದ ಅನಿಸ್ತೈತಲ್ಲ ಫ್ರೆಂಡ್ಸ್ ಮದುವೆ ಅಟೆಂಡ್ ಮಾಡೋದಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ನೋಡ್ರಿ. ನಮ್ಮ ಬ್ರೈಡ್ ಅಂತೂ 3 ಔಟ್ಫಿಟ್ ಚೇಂಜ್ ಮಾಡ್ಯಾಳ. ಈಗ ಇನ್ನೊಂದು ಔಟ್ಫಿಟ್ ರೆಡಿಯಾಗಿ ರಿಂಗ್ ಎಕ್ಸ್ಚೇಂಜ್ ಆಮೇಲೆ ಕೇಕ್ ಕಟ್ಟಿಂಗ್ ಫಂಕ್ಷನಿಗೆ ರೆಡಿಯಾಗಿ ಬರಾಕತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಗಾರ್ಲೆಂಡ್ ಎಕ್ಸ್ಚೇಂಜ್ ಮಾಡ್ಕೊಳಕತ್ತಾರ ಒಬ್ರಿಗೊಬ್ರು. ಸೊ ಈ ಫಂಕ್ಷನ್ ಎಲ್ಲಿ ನಡ್ದಿತ್ತಪ್ಪ ಅಂದ್ರೆ ಹಿಂಗೆ ಔಟ್ಡೋರ್ ಒಳಗೆ ಭಾರಿ ಚಂದ ಅನ್ಸಾಕತ್ತಿತ್ತು ನೋಡ್ರಿ ನೋಡಕ್ಕೆ. ಒಬ್ರಿಗೊಬ್ರು ಹಿಂಗೆ ಮಾಲೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ, ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡೋದು, ಆಮೇಲೆ ಕೇಕ್ ಕಟ್ಟಿಂಗ್. ಸೊ ಚಲೋ ಅನ್ನಿಸ್ತದೆ ಇದೆಲ್ಲ ಫಂಕ್ಷನ್ ನೋಡಕ್ಕೆ. ಅದ್ರಾಗ ಫ್ರೆಂಡ್ಸ್ ಮದ್ವೆ ಅಟೆಂಡ್ ಮಾಡೋದು ಒಂದು ಖುಷಿನ ಬೇರೆ. ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಮದ್ವೆಗೆ ಹೋಗಿರೇನ, ನಿಮ್ಮ ಫ್ರೆಂಡ್ಸ್ ಮದ್ವೆ ಆಗ್ಯಾವೋ ಇನ್ನು ಆಗವ್ರದಾರೋ ಏನು ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ನೋಡ್ರಿ ರಿಂಗ್ ಎಕ್ಸ್ಚೇಂಜ್ ಸೆರೆಮನಿ ನಡೆದೈತಿ. ನನಗೆ ಈಗ ಅನ್ನಿಸ್ತೈತಲ್ಲ ನನ್ನ ಮದುವೆದು ಹಿಂಗೊಂದು ವಿಡಿಯೋ ಇತ್ತಂದ್ರೆ ನನ್ನ ಕಡೆ ಯಾರಿಗಾರ ಹೇಳಿ ಮಾಡಿಸಿದ್ನಿ ಅಂದ್ರೆ ಹಾಕ್ಬೋದಿತ್ತಲ್ಲ ಅಂಥೇಳಿ. ಬಟ್ ಓಕೆ, ಫ್ರೆಂಡ್ಸ್ ಮದುವೆದು ಮಾಡಿ ಹಾಕಾಕತ್ತೇನಿಲ್ಲ, ಭಾಳ ಚಂದ ಅನ್ಸಾಕತ್ತೈತಿ ನೋಡ್ರಿ. ಇನ್ನು ನಾನು ಹೋದ ವಿಡಿಯೋಸ್ ಎಲ್ಲ ನೀವು ಏನಾರ ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೆ ವ್ಲಾಗ್ಸ್ ಕಂಟಿನ್ಯೂಸ್ ಬರ್ತಾವೆ. ಇಷ್ಟು ದಿವಸ ಇದ್ರಾಗ ಬ್ಯುಸಿ ಇದ್ನಿ, ಹಾಗಾಗಿ ವ್ಲಾಗ್ಸ್ ಅಷ್ಟು ಕಂಟಿನ್ಯೂಸ್ ಬರ್ತಿದ್ದಿಲ್ಲ. ಬಟ್ ನಾವು ವ್ಲಾಗ್ಸ್ ಕಂಟಿನ್ಯೂಸ್ ಬರ್ತಾವೆ. ಈಗ ನೋಡ್ರಿ ಇಲ್ಲೇ ಮಸ್ತ್ ಹಿಂಗೆ ಫೈರ್ ವರ್ಕಿಂದ ಹಚ್ಚಿ ಇವ್ರನ್ನೆಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಾಕತ್ತಾರ. ಅದಾದ್ಮೇಲೆ ಈಗ ಕೇಕ್ ಕಟ್ಟಿಂಗ್ ಪೂರಾ ಫ್ಯಾಮ್ಲಿನ ಎಷ್ಟು ಚಂದ ಎಂಜಾಯ್ ಮಾಡಾಕತ್ತಾರ ನೋಡ್ರಿ. ಅದ್ರಾಗ ಪೇರೆಂಟ್ಸಿಗೆ ಒಂದು ಭಾರಿ ದೊಡ್ಡ ಜವಾಬ್ದಾರಿ ಇದೆ. ಆಮೇಲೆ ಖುಷಿನೂ ಅಟ್ ಎ ಟೈಮ್ ಆಗ್ತಿರ್ತೈತಿ, ಬೇಸರನೂ ಆಗ್ತಿರ್ತೈತಿ. ಯಾಕಂದ್ರೆ ಮಗಳು ಇನ್ನೊಬ್ರ ಮನೆಗೆ ಹೋಗ್ತಿರ್ತಾರ ಅನ್ನೋದೊಂದು ಬೇಜಾರು. ಬಟ್ ಖುಷಿ ಏನಂದ್ರೆ ಮಗಳು ಮದುವೆ ಆಗತೈತೆ ಅನ್ನೋ ಖುಷಿ, ಹಳೆ ಬರ್ತಾರ ಅನ್ನೋ ಖುಷಿ, ಮಿಕ್ಸಡ್ ಫೀಲಿಂಗ್ಸ್ನ ಅನ್ಬೋದು ನೋಡ್ರಿ ಇದನ್ನೆಲ್ಲ ನಾವು. ಆಮೇಲೆ ಇಲ್ಲಿ ಏನು ನಡೆದೈತಪ್ಪ ಅಂತಂದ್ರೆ ಅಕಿ ಸಿಸ್ಟರ್ಸ್ ಅಕಿಗೆ ಅಂತ ಹೇಳಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಡ್ಯಾನ್ಸ್ ಡೆಡಿಕೇಟ್ ಮಾಡಾಕತ್ತಿದ್ರು. ಸೊ ಇವರೆಲ್ಲ ಮಸ್ತ್ ಡ್ಯಾನ್ಸ್ ಪರ್ಫಾರ್ಮ್ ಇಲ್ಲೇ ಮಾಡಾಕತ್ತಾರು. ಇಲ್ಲಿ ನೋಡ್ರಿ ಎಲ್ಲ ಸಿಸ್ಟರ್ಸ್, ಕಸಿನ್ಸ್, ಆಮೇಲೆ ಆಕಿ ತಮ್ಮ ಅದು ಕೂಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರು. ಆಕಿಗಾಗಿ ಡ್ಯಾನ್ಸ್ ಡೆಡಿಕೇಟ್ ಮಾಡಾಕತ್ತಾರ. ಡ್ಯಾನ್ಸ್ ಪ್ರೋಗ್ರಾಮ್ನು ಚಂದ ಇದ್ದು ನೋಡ್ರಿ. ಇದು ಪರ್ಸ್ನಲ್ ಆಕಿಗಾಗಿ ಡೆಡಿಕೇಟ್ ಮಾಡಾರ. ಆಕಿ ಎಮೋಷ್ನಲ್ ಆಗಿಬಿಟ್ಲಿ ಈ ಮೂಮೆಂಟ್ನಾಗ. ಸೊ ಈ ಮೂಮೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾರಿ ಕಷ್ಟನ ಅನ್ಬೋದು ಒಂದು ಹುಡುಗಿಗೆ. ಎಲ್ಲ ನಮ್ಮ ಮನೆಯವ್ರನ್ನ ಬಿಟ್ಟು ಈಗ ಇನ್ನೊಂದು ಮನೆಗೆ ಹೋಗಿ ಸೆಟ್ ಆಗಬೇಕಲ್ಲ ಅನ್ನೋದೊಂದು ತಲೆಯಾಗಿರ್ತೈತಿ. ಇನ್ನು ಹೊಸ ಫ್ಯಾಮ್ಲಿ ಸಿಗ್ತೈತೆ ಅನ್ನೋದೊಂದು ಖುಷಿ ಇರ್ತೈತಿ. ಅದು ಹೇಳತ್ತಿಲ್ಲ ನಿಮಗೆ. ಟೋಟಲಿ ಮದುವೆ ಅನ್ನೋದೇನೈತಿ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ನೋಡ್ರಿ ಇದು. ಒಮ್ಮೆ ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿಗೆ ಸೆಟ್ ಹಾಕ್ಯವ, ಬಟ್ ಹೋಗೋ ಮಟ್ಟ ಒಂದು ಏನು ಮನಸ್ಸಿನಾಗ ಇರ್ತೈತಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರಂಗಿಲ್ಲ ನೋಡ್ರಿ.
ಆಮೇಲೆ ನಾವು ರಾತ್ರಿ ಊಟ ಎಲ್ಲ ಮಾಡ್ಕೊಂಡು ರೂಮಿಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ನೋಡ್ರಿ. ಈಗ ನಾವು ಹಿಂದಿನ ದಿವಸ ಉಳ್ಕೊಳಕ್ಕೆ ನಮಗೆ ಮಸ್ತ್ ವ್ಯವಸ್ಥೆ ಅದು ಮಾಡಿದ್ರು. ಊಟ ಅದು ಮಾಡಿದ್ಮೇಲೆ ನಾವು ಹೋಗಿ ಮಲ್ಕೊಂಡದ್ದು ಫ್ರೆಶ್ ಆಗಿ ಈಗ ಬಂದ್ವಿ ನೋಡ್ರಿ. ಮತ್ತು ಸೊ ಇದು ಡೇ 2 ಫಂಕ್ಷನ್ಸ್ ಎಲ್ಲ ಇಲ್ಲೇ ಮೇನ್ ರಿಸೆಪ್ಷನ್, ಆಮೇಲೆ ತಾಳಿ ಕಟ್ಟೋದು, ಈಗ ವನ್ಯ ಅಕ್ಷತ ಎಲ್ಲ ನಡಿತೈತಿ. ಆ್ಯಕ್ಚುಲಿ ನೋಡ್ರಿ ಏನಂದ್ರೆ ಫ್ರೆಂಡ್ಸ್ ಮದುವೆ ಅಟೆಂಡ್ ಆಗೋದು ಅಂತಾರ ಫೀಲಿಂಗ್. ಅದ್ರಾಗ ನಂದು ಗ್ರೂಪ್ ಒಳಗೆ ನಾವೇನು ಹೋಗಿದ್ವಲ್ಲ ಈಗ ಫ್ರೆಂಡ್ಸ್ ಫಸ್ಟ್ ನನ್ನ ಮದುವೆ ಆಗಿತ್ತು. ಅದಾದ್ಮೇಲೆ ನಾನು ಇನ್ನೊಬ್ಬಾಕಿ ಫ್ರೆಂಡ್ ಮದುವೆ ಆಗಿ 2 ಮಕ್ಕಳದ ಅವ್ರು ಬರೋರಿದ್ರು. ಏನೇ ಖುಷಿ ಅನ್ನಿಸ್ತೈತೆ ನೋಡ್ರಿ ಫ್ರೆಂಡ್ಸ್ ವೆಡ್ಡಿಂಗ್ ಅಟೆಂಡ್ ಆಗೋದೆಲ್ಲ. ಸೊ ಇದನ್ನೆಲ್ಲ ಸ್ವಾಮಿಗಳು ಇಲ್ಲೇ ವನ್ಯ ಅಕ್ಷತೆ ಒಳಗೆ ಏನೇನು ಪೂಜಾದು ಇರ್ತಾವಲ್ಲ ಅವನಿಲ್ಲೇ ಪದ್ಧತಿಯಿಂದ ಮಾಡ್ಸಾಕತ್ತಾರು. ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಸುಮಾ, ನಾವು ನಮ್ಮ ಮಗಳಾದ ಸುಷ್ಮಾ ಇವಳನ್ನು ಆಶೀಶ್ ಕುಮಾರ್ ಅಣ್ಣಾ ಸಾಹೇಬ್ ತುಪ್ಪದ್ ಅವರ ಚಿರಂಜೀವಿ ಆಶೀಶನಿಗೆ ಕನ್ಯಾದಾನವನ್ನಾಗಿ ಮಾಡಿಕೊಡುತ್ತಿದ್ದೇನೆ. ಇದಕ್ಕೆ ಬಿದರಿ ಗ್ರಾಮದ ಗುರು ಹಿರಿಯರು, ಬೂದ್ಯಾಳ ಗ್ರಾಮದ ರಾಮದುರ್ಗ, ಜಮಖಂಡಿ ಎಲ್ಲ ಗ್ರಾಮದ ಗುರು ಹಿರಿಯರು ಸಾಕ್ಷಿಯಾಗಿದ್ದಾರೆ. ಅಲ್ಲಿ ಏನೇನು ಹಾಕೈತಲ್ಲ ಸ್ವಲ್ಪ ಸ್ವಲ್ಪದ ಗಿಲಿಮ್ಸಸ್ ನಾ ಇಲ್ಲೇ ಹಾಕೇನಿ. ಎಲ್ಲಾನು ಕಂಪ್ಲೀಟ್ ಆಗಿ ಪೂಜಾ ಅದೆಲ್ಲ ಹಾಕಿಲ್ಲ. ಸೊ ಸ್ವಲ್ಪ ಅಲ್ಲಿ ಏನೇನು ನಡೀತೈತಲ್ಲ ನಾನು ಹಾಕೇನಿ ನೋಡ್ರಿ ಇಲ್ಲಿ. स्तोमाय च रुद्राय नमः ताम्राय च अरुणाय च नमः शिवाय च दुर्गाय च भीमाय च नमो अग्रवाय च दुर्योधाय च नमः मंत्रेश हनीयशेष नमः वृक्षभ्यः हरिकेशभ्यः नमस्ताराय तारकाय च नमः शम्भवे च मोहवे च नमः शिंकराय च महेश्वराय च नमः शिवाय च शिवधराय च नमः चित्याय च कूलाय च चित्याय च भवाशा। ओम शांति शांति शांति। करपूजातं क्षीरस्नानं समर्पयामि। क्षीरस्नानानन्तरं गंगे च यमुने चैव गोदावरी सरस्वती
ಈಗ ಮದ್ವೆ ಒಳಗಿಂದ ತಾಳಿ ಕಟ್ಟೋದದು ನೋಡಿದ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಫನ್ನಿ ಪಾರ್ಟ್ ಅಂದ್ರೆ ಗೇಮ್ ನೋಡ್ರಿ. ಹುಡುಗ ಹುಡುಗಿ ರಿಂಗ್ ಅದ್ರಾಗ ಹಾಕ್ತಾರೆ, ಯಾರು ತಗೋತಾರ ಅವ್ರು ವಿನ್ನರ್ ಅಂತದು ಹಿಂಗೆ ಫಸ್ಟ್ ಕಾಮಿಡಿ ಅದು ಮಾಡ್ಕೋತ ಬಡ್ಜಿ ಇದನ್ನ ಮಾಡಿಸ್ತಾರೆ ನಮ್ಮ ಕೈಯಾಗ. ಆಮೇಲೆ ಆ ರಿಂಗ್ ಅವರಿಗೆ ತೊಡಸ್ತಾರೆ. ಇಲ್ಲಿ ನೆಕ್ಸ್ಟ್ ಏನು ನೋಡಾಕತ್ತೀರಪ್ಪ ಅಂತಂದರೆ ಈಗ ಸಪ್ತಪದಿ ಅಂದರೆ 7 ಹೆಜ್ಜೆಗಳು. 7 ಹೆಜ್ಜೆಗಳನ್ನು ಇಬ್ಬರು ಗಂಡ ಹೆಂಡತಿ ಕೂಡ್ಕೊಂಡು ಬಾಳ್ತೇವಿ ಅಂತ ಒಂದೊಂದು ಹೆಜ್ಜೆ ಏನದಾವಲ್ಲ ಒಂದೊಂದು ಅರ್ಥನ ಸೂಚಿಸ್ತೈತಿ ನೋಡ್ರಿ. ಇದಾದ್ಮೇಲೆ ಇರೋದನ್ನ ಅರುಂಧತಿ ನಕ್ಷತ್ರ. ಬೆಳಕನಾಗ ಯಾರಿಗೂ ನಕ್ಷತ್ರ ಕಾಣೋದಿಲ್ಲ ಅನ್ನೋದು ಗೊತ್ತೈತಿ. ಆದ್ರೂ ನೋಡ್ರಿ ಹೆಂಗೆ ಪದ್ಧತಿ, ಗಂಡ ಹೇಳತ್ತಿರ್ತಾರೋ ಹೆಂಡತಿ ಹೂ ಅಂತಾರೋ. ಸೊ ಇದಾಗ್ತೈತಿ ಗಂಡ ಹೆಂಡತಿ ಕೂಡಿ ಬಾಳೋದಂದ್ರೆ. ಅಲ್ಲಿದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಹೋಗಿದ್ದು ನಾಷ್ಟಾಕ ಇಡ್ಲಿ ವಡೆ ಅದು ಇತ್ತು. ನಾಷ್ಟ ಎಲ್ಲ ಮಾಡಿ ಮತ್ತು ನಾವು ರೆಡಿ ಆದ್ವಿ. ಈಗ ರಿಸೆಪ್ಷನ್ ಕಾರ್ಯಕ್ರಮ ನಡೆಯಕತ್ತೈತಿ ನೋಡ್ರಿ. ಸೊ ನೋಡ್ಬೋದು ನೀವು ಸ್ಟೇಜ್ ಮೇಲೆ ಎಷ್ಟು ಮಂದಿ ಕೂಡಾರ ಅಂಥೇಳಿ. ಆಮೇಲೆ ಕ್ಯಾಮ್ರಾಮನ್ಸ್ ನೋಡ್ರಿ ಎಷ್ಟು ಮಂದಿ ಅದಾರ ಅಂತೇಳಿ. ಆಮೇಲೆ ನಮ್ಮ ಬ್ರೈಡ್ ಆ್ಯಂಡ್ ಗ್ರೂಮ್ ಹೆಂಗೆ ಕಾಣಿಸತ್ತಾರ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಕಾಂಗ್ರ್ಯಾಚುಲೇಷನ್ಸ್ ಅಂತೂ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಇದಾಗಿತ್ತು ಸುಷ್ಮಾನ ಮದುವೆಯ ವಿಡಿಯೋ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವೆಲ್ಲ ಭಾಳ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫ್ರೆಂಡ್ಸ್ ಕೂಡಿ ಮಸ್ತ್ ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ. ಇವರ ನೋಡ್ರಿ ನಮ್ದೆಲ್ಲ ಫ್ರೆಂಡ್ಸ್. ಆಮೇಲೆ ಊಟಕ್ಕೆ ಹೋಗಿದ್ವಿ. ಊಟಕ್ಕೂ ಸುಮಾರು ವೆರೈಟೀಸ್ ಇತ್ತು. ಮಸ್ತ್ ಹಂಗೆ ಕುಂತು ಊಟ ಮಾಡಿದ್ವಿ. ಆಮೇಲೆ ಮದ್ವೆಗೂ ಸಾಕಷ್ಟು ಮಂದಿ ಬಂದಿದ್ರು. ಮದುವೆನೂ ಚಂದ ಆತು. ಇನ್ನೇನು ವಾಪಸ್ ಹೋಗೋ ಟೈಮ್ ನೋಡ್ರಿ ನನಗೆ ರಾಮದುರ್ಗ ಮಠ ಮಸ್ತ್ ಕಾರ್ನಾಗ ಅವರು ಕಳಿಸಿದ್ರು, ಡ್ರಾಪ್ ಮಾಡಿಸಿದ್ರು. ಬಟ್ ಆಮೇಲೆ ರಾಮದುರ್ಗಿಂದ ನಾ ಸೌದತ್ತಿಗೆ ಬರೋದ್ರೊಳಗೆ ಇಲ್ಲಿ ಗದ್ಲಾ ನೋಡ್ರಿ. ಗೌರ್ಮೆಂಟ್ ಬಸ್ಸಿಗೆ ಹಾರಿಬಲನ ಇತ್ತು. ಅಂಥದ್ರಾಗೂ ನಾ ಹೆಂಗೋ ಗುದ್ದಾಡಿ ಬಸ್ ಸಿಕ್ತು ನನಗೆ. ಸೊ ಹೋಗುವಾಗ ಇದಾಗಿತ್ತು ಪರಿಸ್ಥಿತಿ. ಬಟ್ ಮದುವೆ ಮಾತ್ರ ಮಸ್ತ್ ಆತು ನೋಡ್ರಿ. ಬಸ್ನಾಗ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ರಿ. ಎಸ್ಪೆಷಲಿ ಗೌರ್ಮೆಂಟ್ ಬಸ್ ಟ್ರಾವೆಲ್ ಮಾಡೋದಾದ್ರೆ ಸ್ವಲ್ಪ ಗಟ್ಟಿನೇ ಇರ್ಬೇಕು ಅನ್ಕೋತೀನಿ. ಯಾಕಂದ್ರೆ ನಾನು 4 ಗಂಟೆಗೆ ಹೋಗಿ ನಿಂತಾಕಿ 6ಕ್ಕೆ ಬಸ್ ಹತ್ತನ 2 ತಾಸು ಲಿಟ್ರಲಿ ವೆಯ್ಟ್ ಮಾಡೇನಂದ್ರೆ ವಿಚಾರ ನೀವ ಮಾಡ್ರಿ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಒಳಗೆ ಹೇಳ್ರಿ.